ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಸಿಂಪಲ್ ಆದಂತ ಮತ್ತು ತುಂಬಾ ಕ್ವಿಕ್ ಆಗಿ ಹಾಕುವಂತ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದೀನಿ. ಅದಕ್ಕೆ ಆಸ್ ಯೂಶುವಲ್ ನೋಡಿ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ. 11 ತಗೊಂಡ್ರು ಕೂಡ ನಡೆಯುತ್ತೆ. ಮತ್ತೆ 6 ಎಳೆ ದಾರ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. 7 ಎಳೆ ದಾರನು ಕೂಡ ನೀವು ಬಳಸ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಬಟ್ಟೆನ ಸೀದಾ ಇಟ್ಕೊಂಡು ಗಂಟೇನ ಹಾಕಿರ್ತೀವಿ ದಾರಕ್ಕೆ, ಅದನ್ನ ಬಟ್ಟೆ ಹಿಂಭಾಗದಲ್ಲಿ ಇಟ್ಕೊಂಡು ಈ ರೀತಿ ಲಾಕ್ ನ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಸಲ ಲಾಕ್ ಮಾಡ್ಕೊಂಡಿದೀನಿ. ಅದಾದ ನಂತರ ಪಕ್ಕದಲ್ಲೇ ಇನ್ನೂ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಎರಡು ಹೇಳ್ಬೋದು. ಸೊ ಈ ರೀತಿ 2 ಸಿಂಗಲ್ ಕ್ರೋಶಾ ಆದ್ಮೇಲೆ ಸೊ ಈ ರೀತಿ ದಾರಾನ ಒಂಚೂರ್ ಮೇಲಕ್ಕೆ ಎಳ್ಕೊಳ್ಬೇಕು. ಮೇಲಕ್ಕೆ ಎಳ್ಕೊಂಡು ನಾನಿಲ್ಲಿ ಮೀಡಿಯಂ ಸೈಜ್ ಬೀಡ್ ಏನಿದೆ ಅದನ್ನ 3 ಬೀಡ್ ನ ತಗೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಸ್ಮಾಲ್ ಸೈಜ್ ಬೀಡು ಕೂಡ ತಗೊಳ್ಬೋದು, ಅಥವಾ ಮೀಡಿಯಂ ಸೈಜ್ ಬೀಡ್ ಆ ಕಡೆ ಈ ಕಡೆ ರೌಂಡ್ ಬೀಡು, ಸೆಂಟ್ರಲ್ಲಿ ಹ್ಯಾಂಗಿಂಗ್ ಬೀಡ್, ಲೀಫ್ ಬೀಡ್ ಆ ತರ ಬೀಡ್ ಕೂಡ ಬಳಸ್ಬೋದು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಒಂಚೂರು ದಾರನ ಟೈಟ್ ಮಾಡಿದ್ರೆ ಈ ರೀತಿ ಟ್ರಯಾಂಗಲ್ ಶೇಪ್ ಅಲ್ಲಿ ಆಗುತ್ತೆ. ನಿಮ್ಗೆ ಚೂರ್ ದಾರನ ಎಳೆದ್ರೆ ಸಾಕು, ಈ ರೀತಿ ತ್ರಿಕೋನಾಕಾರದಲ್ಲಿ ಬೀಡ್ಸ್ ಗಳು ಬರುತ್ತೆ. ಸೊ ಅಷ್ಟು ಬಂದ್ರೆ ಸಾಕು, ತೀರಾ ಟೈಟ್ ಮಾಡೋದು ಬೇಡ. ನೋಡಿ ಇಷ್ಟು ಶೇಪ್ ಬಂದ್ರೆ ಸಾಕು. ಇವಾಗ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ನೀಡಲ್ ಹಾಕಿ ಲಾಕ್ ನ ಮಾಡ್ಕೊಳ್ಬೇಕು. ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೇನೆ ಬಟ್ಟೆ. ಸ್ಟಾರ್ಟಿಂಗ್ 2 ಸಲ ಲಾಕ್, 3 ಬೀಡು, ಮತ್ತೆ 2 ಸಲ ಲಾಕ್ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿಂದ 4 ಅಥವಾ 5 ಚೈನ್ ಹಾಕೊಳ್ಬೇಕಾಗತ್ತೆ. ನಾನಿಲ್ಲಿ 4 ಚೈನ್ ಹಾಕೊಳ್ತೇನೆ ಕುಚ್ಚು ಕಟ್ಟೋದಕ್ಕೆ, ಹಾಗಾಗಿ 4 ಹಾಕೋಬಹುದು ಇಲ್ಲ 5 ಹಾಕೋಬಹುದು. ನಾನು 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೊಂದ್ಸಲ ಲಾಕ್ ಮಾಡ್ಕೊಳ್ತೇನೆ. ನಾನು ಇಲ್ಲಿ ಪ್ರತಿ ಸಲ ಬಟ್ಟೆಗೆ ಲಾಕ್ ಮಾಡುವಾಗ 2 ಸಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 4 ಚೈನ್ ಆದ್ಮೇಲೆ ಬಟ್ಟೆ 2 ಸಲ ಲಾಕ್, ಮತ್ತೆ ಇಲ್ಲಿ 3 ಮೀಡಿಯಂ ಸೈಜ್ ಬೀಡ್ ನ ತಗೊಂಡಿದ್ದೀನಿ. ಸೊ 3 ಬೀಡ್ ನ ಇನ್ಸರ್ಟ್ ಮಾಡೋದು. ಅದಾದ ನಂತರ ಬೀಡ್ ಲಾಕ್, ಮತ್ತೆ ಚೂರು ದಾರನ ಟೈಟ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಟೈಟ್ ಮಾಡಿದ್ರೆ ಟ್ರಯಾಂಗಲ್ ಶೇಪ್ ಅಲ್ಲಿ ಆಗುತ್ತೆ. ಆಗ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ ನ ಹಾಕಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಮತ್ತೊಂದ್ಸಲ ಲಾಕ್. ಅದಾದ್ಮೇಲೆ ಈಗ 3 ಚೈನ್ ಹಾಕೊಳ್ಬೇಕು. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್. ಸೊ ಈಗ 2 ಸಲ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. 3 ಚೈನ್ ಹಾಕಿ ಲಾಕ್ ಆದ್ಮೇಲೆ ನಾನಿಲ್ಲಿ 6 ಚೈನ್ಗಳನ್ನ ಹಾಕೊಳ್ತೇನೆ. 6 ಚೈನ್ ಹಾಕಿ ಒಂದು ಅಂದಾಜಿಗೆ 4 ಅಥವಾ 5 ಚೈನ್ ಗ್ಯಾಪ್ ಆಗಿ ಲಾಕ್ ಮಾಡಿದ್ರೆ ಸಾಕು. ಸ್ವಲ್ಪ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮತ್ತೆ 6 ಚೈನ್ ಹಾಕೋಬೇಕು. ಸೊ ಬ್ಯಾಕ್ ಸೈಡ್ ಇಂದ ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಇದೀವಿ ಸಿಂಗಲ್ ಸ್ಟೆಪ್ ಅಲ್ಲಿ, ಹಾಗಾಗಿ ಮತ್ತೆ 6 ಚೈನ್ ಹಾಕಿ ಲಾಕ್ ಇರೋ ಕಡೆನೆ ಲಾಕ್ ಮಾಡ್ಕೊಳ್ತಾ ಇದೀನಿ. 6 ಚೈನ್ ಲಾಕ್ ಏನಿತ್ತು ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಮತ್ತೆ 3 ಚೈನ್ ಹಾಕಿದೆ, 6 ಚೈನ್ ಹಾಕಿ ಮತ್ತೆ 6 ಚೈನ್ ಹಾಕಿ ಬಟ್ಟೆ ತಿರುಗಿಸ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ 3 ಚೈನ್ ಹಾಕಿ ಫಸ್ಟ್ ಲಾಕ್ ಏನಿರುತ್ತೆ ಸಿಂಗಲ್ ಕ್ರೋಶೆ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ಬೇಕು. ನಾವಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ, ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 3 ಚೈನ್ ಹಾಕಿ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೊ ಈ 3 ಚೈನ್ ಏನ್ ಹಾಕಿರ್ತೀವಿ ಅದನ್ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಬೇಕು. ಸೊ ಅದ್ರ 3 ಚೈನ್ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಅಲ್ಲಿ ಪಿಕಾಟ್ ಆಗುತ್ತೆ ನಿಮ್ಗೆ. ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಈ 2 6 ಚೈನ್ ಗ್ಯಾಪ್ ಒಳಗಿಂದ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದ್ ಮಾಡ್ಕೋಬೇಕು. ಸೆಕೆಂಡ್ 2 ದಾರ ಒಂದು, ಥರ್ಡ್ 2 ದಾರ ಒಂದು, ಟ್ರಿಪಲ್ ಕ್ರೋಶೆ ಆಯ್ತು. ಅದಾದ್ಮೇಲೆ 3 ಚೈನ್ ಹಾಕಿ ಈ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರಾನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಆ 6 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರಾನ ತರಬೇಕು. ತಂದು 2ಕ್ಕೊಂದು 2ಕ್ಕೊಂದು 2ಕ್ಕೊಂದು, ಮತ್ತೆ 3 ಚೈನ್ ಹಾಕಿ ಕಂಬದ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕ್ಬೇಕು. ಪಕ್ಕಕ್ಕೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಟ್ರಿಪಲ್ ಕ್ರೋಶೆ ಹಾಕಿ ಅಂದ್ರೆ ಟ್ರಿಪಲ್ ಕ್ರೋಶೆ ಹಾಕಿ ಪಿಕಾಟ್ ನ ಹಾಕೊಂಡು ಹೋಗ್ಬೇಕಾಗತ್ತೆ. ಒಟ್ಟು 9 ಪಿಕಾಟ್ಸ್ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ 3 ಚೈನ್ಗೆ 1 ಪಿಕೋ ಹಾಕ್ತಿವಿ. ಅದಾದ್ಮೇಲೆ 8 ಟ್ರಿಪಲ್ ಕ್ರೋಶೆ ಮಾಡಿ ಪಿಕೋ ಹಾಕೋಬೇಕಾಗತ್ತೆ. ಅವಾಗ ಅಲ್ಲಿ ಒಟ್ಟು 9 ಆಗುತ್ತೆ. ಸ್ಟಾರ್ಟಿಂಗ್ 3 ಚೈನ್ಗೆ 1 ಪಿಕೋ ಡಿಸೈನ್ ಹಾಕೋಬೇಕು. ಆಮೇಲೆ 8 ಟ್ರಿಪಲ್ ಕ್ರೋಶೆ ಮಾಡಿ ಅದಕ್ಕೆ ಪ್ರತಿಯೊಂದಕ್ಕೂ 3 ಚೈನ್ ಹಾಕಿ ಪಿಕೋ ಮಾಡ್ಕೋಬೇಕು. ಅಲ್ಲಿಗೆ ಒಟ್ಟು 9 ಆಗುತ್ತೆ. 9 ಪಿಕಾಟ್ಸ್ ನಿಮ್ಗೆ ಕರೆಕ್ಟ್ ಆಗಿ ಇಡ್ಸುತ್ತೆ, ಜಾಸ್ತಿನೂ ಆಗಲ್ಲ
ಕಡಿಮೆನೂ ಆಗಲ್ಲ. ಸೊ ಒಬ್ಬೊಬ್ರು ಡಿಸೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಲೂಸ್ ಅಥವಾ ಟೈಟ್ ಮಾಡೋದ್ರ ಮೇಲೆ ಕೌಂಟಿಂಗ್ಸ್ ಕೂಡ ಡಿಪೆಂಡ್ ಆಗುತ್ತೆ. ಸೊ ನೀವು ನೋಡ್ಕೊಳ್ಳಿ ಎಷ್ಟು ಇಡ್ಸುತ್ತೆ ಫುಲ್ಲು ಕರೆಕ್ಟ್ ಆಗಿ ಅನ್ನೋದು, ಎಷ್ಟು ಇಡ್ಸುತ್ತೋ ಅಷ್ಟು ಮಾಡ್ಕೊಂಡ್ರೆ ಆಯ್ತು. ನನ್ಗಿಲ್ಲಿ 9 ಪಿಕೋಟ್ಸ್ ಕರೆಕ್ಟ್ ಆಗಿ ಇಡ್ಸಿದೆ. ಈ ರೀತಿ ಎಲ್ಲವೂ ಕೂಡ ಒಂದೇ ಲೆಂತ್ ಅಲ್ಲಿ ಬರ್ಬೇಕು. ಟ್ರಿಪಲ್ ಕ್ರೋಶಗಳೆಲ್ಲ ಏನ್ ಹಾಕೊಳ್ತೀವಿ ಅದು ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಅದಾದ್ಮೇಲೆ ಪಿಕೋಟ್ಸ್ ನ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಪೂರ್ತಿ ಫಿಲ್ ಮಾಡ್ಕೊಳ್ಬೇಕು. 6 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಒಟ್ಟು 9 ಪಿಕೋ ಆಗುತ್ತೆ. 3 ಚೈನ್ಗೆ 1 ಪಿಕೋ, ಅದನ್ನ ಬಿಟ್ಟು 8 ಟ್ರಿಪಲ್ ಕ್ರೋಶ ಹಾಕಿ 8 ಪಿಕೋ ಡಿಸೈನ್ ಆಯ್ತು. ಈಗ ಲಾಸ್ಟ್ ಅಲ್ಲಿ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಈ ಬಟ್ಟೆಗೆ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಿ 6 ಚೈನ್ ನಾವು ಸ್ಟಾರ್ಟಿಂಗ್ ಅಲ್ಲಿ. ಸೊ ಅದ್ರ ಮೇಲೆ ನೋಡಿ ಸೂಜಿ ಮೇಲೆ ದಾರ ಸುತ್ಕೊಂಡು ಆ ದಾರದ ಮೇಲೆ ನೀಡಲ್ನ ಹಾಕಿ ದಾರನ ತರಬೇಕು. ಯಾಕಂದ್ರೆ ಸ್ಟಾರ್ಟಿಂಗ್ ಯಾವ ರೀತಿ ಇದೆಯೋ ಅದೇ ಎಂಡಿಂಗು ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ದಾರನ ತಂದು ಎರಡಕ್ಕೊಂದು ಡಬಲ್ ಕ್ರೋಶ ಆಯ್ತು. ಸೊ ಇದಕ್ಕೆ ಪಿಕೋಟ್ ಹಾಕೋ ಅವಶ್ಯಕತೆ ಇಲ್ಲ ನೋಡಿ. ಸೊ ಈಗ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ತುಂಬಾ ಈಸಿ ಇದೆ, ಕೌಂಟಿಂಗ್ ಕೂಡ ಈಸಿ ಇದೆ. ಒಂದ್ಸಲ ನೀಟಾಗಿ ನೋಡ್ಕೊಂಡ್ರೆ ಆಯ್ತು ಅಷ್ಟೇ. ಸೊ ಇಷ್ಟೇ ನೋಡಿ, ತುಂಬಾ ಸಿಂಪಲ್, ತುಂಬಾ ಬೇಗ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ನೋಡಿ ಬಟ್ಟೆಗೆ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೇನೆ, ಸೆಕೆಂಡ್ ಟೈಮ್ ಲಾಕ್. ಈಗ ಮತ್ತೆ ದಾರನ ಮೇಲೆ ತಿಳ್ಕೊಂಡು 3 ಬೀಡ್ಗಳನ್ನ ತಗೊಂಡಿದೀನಿ. ಸೊ ನಮ್ಗೆ ಇಲ್ಲಿ ಬೀಡ್ ಬೇಡ ಅಂತ ಇದ್ರೆ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಕೊಳ್ಬಹುದು, ಅಥವಾ ಬೀಡ್ ನಾನು ಆ ಕಡೆ ಈ ಕಡೆ ಕುಚ್ಚು ಆ ಕಡೆ ಈ ಕಡೆ ಬೀಡ್ನ ತಗೊಂಡಿದೀನಿ. ನೀವು ಬೇಕಿದಲ್ಲಿ ಸೆಂಟ್ರಲ್ಲಿ ಬೀಡ್ ಇಟ್ಬಿಟ್ಟು ಆ ಕಡೆ ಈ ಕಡೆ ಕುಚ್ಚನ್ನ ಕೂಡ ನೀವು ಮಾಡ್ಕೊಳ್ಬಹುದು. 3 ಬೀಡ್ ಆದ್ಮೇಲೆ ನಾನು ಬೀಡ್ ಲಾಕ್ ಮಾಡಿ ದಾರನ ಟೈಟ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಮತ್ತೊಂದ್ಸಲ ಲಾಕ್ ಮಾಡ್ಕೊಳ್ತೇನೆ. ಒಟ್ಟು 2 ಸಲ ಲಾಕ್ ಆಯ್ತು. ಈಗ ಇಲ್ಲಿಂದ 4 ಚೈನ್. ಸೊ 4 ಚೈನ್ ಬಂದು ಕುಚ್ಚು ಕಟ್ಕೊಳ್ಳೋದಕ್ಕೋಸ್ಕರ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದ್ಸಲ ಲಾಕ್. ಈಗ ಮತ್ತೆ ದಾರನ ಮೇಲೆ ಕೇಳ್ಕೊಂಡು 3 ಬೀಡ್. ಸೊ ಇದ್ರಲ್ಲೇ ನಾನು ಸೆಂಟ್ರಲ್ಲಿ ಬೀಡು ಆ ಕಡೆ ಈ ಕಡೆ ಕುಚ್ಚು ಬರೋದು ಆಲ್ರೆಡಿ ಡಿಸೈನ್ ತೋರಿಸಿದೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ ಡಿಸೈನ್. ಸೊ ಮತ್ತೆ ಇಲ್ಲಿ 3 ಬೀಡ್ ನ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ದಾರನ ಟೈಟ್ ಮಾಡದ್ಮೇಲೆ ಮತ್ತೊಂದ್ಸಲ ಲಾಕ್, 2 ಸಲ ಲಾಕ್ ಆಯ್ತು. ಈಗ 3 ಚೈನ್ ಹಾಕೊಳ್ತೀನಿ. ಸೊ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕ್ಬೇಕು. ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಸೊ ಅದಾದ ನಂತರ 6 ಚೈನ್ ಹಾಕೊಳ್ಬೇಕು. 6 ಚೈನ್ ಹಾಕಿ ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ ಅಂದಾಜಲ್ಲಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ 6 ಚೈನ್ ಹಾಕಿ ಚೂರು ಡಿಸೈನ್ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಅಲ್ಲಿ 6 ಚೈನ್ ಲಾಕ್ ಏನ್ ಮಾಡಿರ್ತೀವಿ ಅದ್ರ ಮೇಲೆನೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. 3 ಚೈನ್ 6 ಚೈನ್ 6 ಚೈನ್ ಆಯ್ತು. ಈಗ ಮತ್ತೆ 3 ಚೈನ್ ಇರೋ ಕಡೆ 3 ಚೈನ್ ಹಾಕಿ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕ್ ಮೇಲೆ ಲಾಕ್ ನ ಮಾಡ್ಕೋಬೇಕಾಗತ್ತೆ. ಈಗ ಬಟ್ಟೆನ ಸೀದಾ ಇಟ್ಕೊಳ್ಬಹುದು, ಅಥವಾ ಹಾಗೇನೂ ಕೂಡ 3 ಚೈನ್ ಹಾಕೊಳ್ಳೋದು. 3 ಚೈನ್ ಹಾಕಿ ಈ 3 ಚೈನ್ ಏನ್ ಬ್ಯಾಕ್ ಸೈಡ್ ಇಂದ ನಾವು ಹಾಕಿರ್ತೀವಿ ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. 1 ಪಿಕೋಟ್ ಆಯ್ತು. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಈ 2 6 ಚೈನ್ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ತಂದು ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಸೊ 1 ಟ್ರಿಪಲ್ ಕ್ರೋಶ ಆಯ್ತು. 3 ಚೈನ್ ಹಾಕೋದು, ಈ ಟ್ರಿಪಲ್ ಕ್ರೋಶ ಪಕ್ಕದಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸೊ 1 ಟ್ರಿಪಲ್ ಕ್ರೋಶ ಮತ್ತೆ ಪಿಕೋ ಆಗುತ್ತೆ. ಈಗ ಮತ್ತೊಂದು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋದು, ಅದ್ರ ಮೇಲೆ 3 ಚೈನ್ ಹಾಕಿ ಪಿಕೋ ಡಿಸೈನ್ ಮಾಡ್ಕೊಳ್ಳೋದು. ಈ ರೀತಿ ಅವಾಗ್ಲೇ ಹೇಳಿದಾಗೆ 3 ಚೈನ್ಗೆ 1 ಪಿಕೋ ಡಿಸೈನ್ ಆಗುತ್ತೆ. ಅದಾದ್ಮೇಲೆ 8 ಟ್ರಿಪಲ್ ಕ್ರೋಶ ಮಾಡಿ 8 ಪಿಕೋಟ್ಸ್, ಅಲ್ಲಿಗೆ ಒಟ್ಟು ಎಲ್ಲಾ ಸೇರಿ 1 ಆರ್ಚ್ ಅಲ್ಲಿ 9 ಪಿಕೋ. ಸೊ ನೋಡಿ ಇದಿಷ್ಟು ಆದ್ಮೇಲೆ ಇಲ್ಲಿ 8ನೇ ಟ್ರಿಪಲ್ ಕ್ರೋಶಕ್ಕೆ 3 ಚೈನ್ ಹಾಕಿ ಪಿಕೋಟ್ ನ ಮಾಡ್ಕೊಳ್ತಾ ಇದ್ದೀನಿ. 8ನೇ ಟ್ರಿಪಲ್ ಕ್ರೋಶಕ್ಕೆ 9ನೇ ಪಿಕೋಟ್ ಆಗುತ್ತೆ. ಸೊ ಈಗ ಸುಜ್ಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಇಲ್ಲಿ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ, ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಆ ದಾರಕ್ಕೆ ನೀಡಲ್ನ ಹಾಕಿ ದಾರನ ಮೇಲಕ್ಕೆ ತಂದು ಫಸ್ಟ್ 2 ದಾರ 1 ಮಾಡ್ಬೇಕು, ಸೆಕೆಂಡ್ 2 ದಾರ 1 ಮಾಡ್ಬೇಕು. ಡಬಲ್ ಕ್ರೋಶ ಆಯ್ತು. ಇದಕ್ಕೆ ಪಿಕೋ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟ ಆದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು
ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಸೊ ಮತ್ತೊಂದ್ಸಲ ಲಾಕ್ ಮಾಡ್ಕೋಬೇಕು. ಈಗ ದಾರನ ಮೇಲಕ್ಕೆ ಎಳ್ಕೊಂಡು ಮತ್ತೆ 3 ಬೀಡ್ ನ ಹಾಕಿ ಮತ್ತೆ 4 ಚೈನ್ ಮತ್ತೆ 3 ಬೀಡ್ ಮತ್ತೆ ಆರ್ಚ್ ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡಿ ಯಾವ ರೀತಿ ಕಾಣಿಸ್ತಿದೆ ಡಿಸೈನ್. ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ತೀರಾ ಚಿಕ್ಕದಾಗಿ ಏನ್ ಬರೋದಿಲ್ಲ ಆರ್ಚು. ನಾವು ಪಿಕಾಟ್ಸ್ ನ ಯೂಸ್ ಮಾಡಿರೋದ್ರಿಂದ ಟ್ರಿಪಲ್ ಕ್ರೋಶಾಗೆ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನೀವು ಆ ಕಡೆ ಈ ಕಡೆ ಕುಚ್ಚು ಸೆಂಟ್ರಲ್ಲಿ ಬೀಡ್ ಈ ರೀತಿ ಕೂಡ ಮಾಡ್ಕೊಳ್ಬಹುದು, ಅಥವಾ ವಿತೌಟ್ ಬೀಡ್ ಬರೀ ಕುಚ್ಚು ಮಾಡ್ಕೊಳ್ಬಹುದು, ಅಥವಾ ವಿತೌಟ್ ಕುಚ್ಚು ವಿತೌಟ್ ಬೀಡ್ ನ ಕೂಡ ನೀವು ಈ ಡಿಸೈನ್ ನ ಟ್ರೈ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿ ಬರುತ್ತೆ ಡಿಸೈನ್. ಸೊ ಲಾಸ್ಟ್ ಅಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನ ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಂಡ್ ಬಿಡೋದು ಅಷ್ಟೇ. ಇದಕ್ಕೆ ನಾನು 137 ದಾರನ ಬೇಬಿ ಕುಚ್ಚು ಕಟ್ಟಿದ್ದೀನಿ. ಇದು ಆರ್ಚ್ ಅಷ್ಟೇ ಲೆಂತ್ ಇದೆ. ಸೊ ನೋಡ್ತಾ ಇರ್ಬೋದು ಇಷ್ಟೇ ಡಿಸೈನು. ಸೊ ಪಕ್ಕ 1 ಗಂಟೆ ಸಾಕು ಈ ಡಿಸೈನು ಫಿನಿಶ್ ಮಾಡೋದಕ್ಕೆ. ಸೊ ಇವತ್ತಿನ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.